ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ತಪ್ಪಿಯೂ ಈ 5 ಕೆಲಸಗಳನ್ನು ನಿಂತುಕೊಂಡು ಮಾಡಬೇಡಿ. ನಿಂತುಕೊಂಡು ಮಾಡಿದರೆ ಅದರ ಪೂರ್ಣ ಫಲ ಸಿಗೋದಿಲ್ಲ ಮತ್ತು ಒಳ್ಳೆಯದಲ್ಲ. ಯಾವ 5 ಕೆಲಸಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಇಂಥ ಉಪಯುಕ್ತ ಮಾಹಿತಿಗಳನ್ನು ಆದಷ್ಟು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ಮುದ್ರಿಸಿ. ಖಂಡಿತವಾಗ್ಲೂ ನಾನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆ ಆಧ್ಯಾತ್ಮಿಕಕ್ಕೆ ಆಗಿರ್ಬೋದು ಅಥವಾ ಜ್ಯೋತಿಷಕ್ಕೆ ಆಗಿರ್ಬೋದು, ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಪ್ರಶ್ನೆ ಮೂಲಕ ಕೇಳಬಹುದು. ನನಗೆ ಇಷ್ಟ ಆದ ಅದ್ರ ಬಗ್ಗೆ ವಿಡಿಯೋ ಮಾಡಿ ಕೂಡ ಹಾಕ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡೋದು ಆಲ್ ಅಂತ ಬರುತ್ತದೆ, ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿಕೊಂಡು ಬರುವಂಥ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ಮುದ್ರಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ. ತುಂಬ ಮಂದಿ ಅದೇ ತಪ್ಪುಗಳನ್ನು ಮಾಡ್ತಾ ಇದ್ದೀನಿ, ನಾನು ತುಂಬ ಸಲ ಹೇಳ್ತಾ ಇರ್ತೇನೆ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ ಅಂತ ಹೇಳ್ತಾ, ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ನಿಂತುಕೊಂಡು ಈ 5 ಕೆಲಸಗಳನ್ನು ಎಂದಿಗೂ ಮಾಡಬಾರ್ದಂತೆ. ನಿಂತುಕೊಂಡು ಈ ಕೆಲಸಗಳನ್ನು ಮಾಡೋದ್ರಿಂದ ಅಪೂರ್ಣ ಫಲವನ್ನು ಪಡೆದುಕೊಳ್ಬೇಕಾಗುತ್ತೆ. ಶಾಸ್ತ್ರಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಕೆಲಸಗಳ ಮೇಲೆ ಆಗಿರ್ಬೋದು, ಘಟನೆಗಳ ಮೇಲೆ ಪ್ರಭಾವ ಬೀರುವಂಥದ್ದು. ಶಾಸ್ತ್ರಗಳು ನಮಗೆ ಉತ್ತಮ ಜೀವನ ಶೈಲಿಯನ್ನು ಹೇಳಿಕೊಡುತ್ತೆ. ನಾವು ಊಟ ಹೇಗೆ ಮಾಡಬೇಕು, ಹೇಗೆ ಕುಳಿತುಕೊಳ್ಬೇಕು, ಪೂಜೆನೇ ಹೇಗೆ ಮಾಡಬೇಕು, ಹೀಗೆ ಪ್ರತಿಯೊಂದು ಚಿಕ್ಕ ಪುಟ್ಟ ವಿಚಾರಗಳ ಕುರಿತು ಅದು ನಮಗೆ ಜೀವನ ಪಾಠವನ್ನು ಕಲಿಸ್ಕೊಡುತ್ತೆ. ಊಟ ಮಾಡುವಾಗ ಅಂದರೆ ಇದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ. ಶಾಸ್ತ್ರದಲ್ಲಿ ನಾವು ಊಟ ಮಾಡುವುದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳು, ರಿವಾಜುಗಳು ಇರುವಂಥದ್ದು. ಅವುಗಳಲ್ಲಿ ಒಂದು ಏನು ಅಂದರೆ, ಊಟ ಮಾಡುವಾಗ ಅಥವಾ ಯಾವುದೇ ರೀತಿಯಾದ ಆಹಾರವನ್ನು ಸೇವಿಸುವಾಗ ನಿಂತುಕೊಂಡು ಮಾಡಬಾರ್ದು. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ನಾವು ಯಾವಾಗಲೂ ಒಂದು ಸ್ಥಳದಲ್ಲೇ ಕುಳಿತುಕೊಂಡೇ ಆಹಾರವನ್ನು ಸೇವಿಸಿದರೆ ಒಳ್ಳೆಯದು. ನಿಂತುಕೊಂಡೇ ಆಹಾರ ಸೇವನೆ ಮಾಡುವುದರಿಂದ ಆಹಾರದಲ್ಲಿನ ಪೌಷ್ಟಿಕಾಂಶಗಳು ನಮ್ಮ ದೇಹವನ್ನು ಸೇರುವುದಿಲ್ಲ. ಅದಕ್ಕಿಂತ ಜಾಸ್ತಿಯಾಗಿ ಅನ್ನಪೂರ್ಣೇಶ್ವರ ಕೋಪಕ್ಕೆ ತುತ್ತಾಗಬೇಕಾಗುತ್ತೆ. ಈಗಾಗಲೇ ನಾನು ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋ ಹಾಕಿದ್ದೇನೆ, ನೋಡ್ಬೋದು. ಹಾಗೆಯೇ ಓದುವುದು, ನಿಂತುಕೊಂಡು ಓದುವುದಾಗಲಿ ಬರೆಯುವುದಾಗಲಿ ಯಾವುದೇ ಅಧ್ಯಯನವನ್ನಾಗಲಿ ಮಾಡಬಾರ್ದು. ಅಧ್ಯಯನ ಮಾಡುವಾಗ ಯಾವಾಗಲೂ ಒಂದೆಡೆ ಕುಳಿತುಕೊಂಡೇ ಅಧ್ಯಯನವನ್ನು ಮಾಡಿದರೆ ಒಳ್ಳೆಯದು. ಕುಳಿತುಕೊಂಡು ಅಧ್ಯಯನ ಮಾಡುವುದರಿಂದ ನಾವು ಅಧ್ಯಯನ ಮಾಡಿದ ವಿಷಯಗಳೇನಿರುತ್ತೆ ತಲೆಯಲ್ಲಿ ದೀರ್ಘಕಾಲದವರೆಗೆ ಇರುತ್ತೆ. ಅಧ್ಯಯನ ಮಾಡುವುದರಿಂದ ವಿಷಯಗಳು ಮರೆತು ಹೋಗುತ್ತೆ ನಿಂತುಕೊಂಡು ಮಾಡಿದರೆ. ಮಂತ್ರ ಪಠಣ, ಗ್ರಂಥಗಳಲ್ಲಿ ಮಂತ್ರ ಪಠಿಸುವುದಕ್ಕೆ ಅದರದೇ ಆದ ಸಾಕಷ್ಟು ನಿಯಮಗಳು, ನಿಬಂಧನೆಗಳು ನೀಡಲಾಗಿದೆ. ಏಕೆಂದರೆ ಮಂತ್ರಗಳ ಪಠಣ ಶಕ್ತಿಯನ್ನು ಹೊಂದಿರುತ್ತೆ. ನಿಂತುಕೊಂಡು ನಾವು ಎಂದಿಗೂ ಮಂತ್ರಗಳನ್ನು ಪಠಿಸಬಾರ್ದು. ಮಂತ್ರ ಪಠಿಸುವಾಗ ಯಾವಾಗಲೂ ಕುಳಿತುಕೊಂಡು ಪಠಿಸಿದರೆ ತುಂಬಾ ಒಳ್ಳೆಯದು. ಕುಳಿತುಕೊಂಡು ಮಂತ್ರ ಪಠಿಸುವುದರಿಂದ ಮಂತ್ರದ ಸಂಪೂರ್ಣ ಫಲಿತಾಂಶಗಳನ್ನು ನಾವು ಪಡೆದುಕೊಳ್ಬೇಕಾಗುತ್ತೆ. ಹಾಗೆಯೇ ಮಂತ್ರಗಳನ್ನ ಪಠನೆ ಮಾಡುವಾಗ ಬರೀ ನೆಲದಲ್ಲಿ ಕೂತ್ಕೋಬೇಡಿ. ಇದರ ಬಗ್ಗೆ ನಾನು ಸಾಕಷ್ಟು ಹಿಂದೆ ಹೇಳಿದ್ದೇನೆ. ಮರದ ಮಣೆ ಇರುತ್ತಲ್ವ, ಅದರಲ್ಲಿ ಅದೊಂದು ಚಿಕ್ಕ ಚಾಪೆ ಇರುತ್ತಲ್ವ, ಅದ್ರ ಮೇಲೆ ಕುಳಿತುಕೊಂಡು ಮಾಡಿ. ಅದಕ್ಕೆ ಸಂಪೂರ್ಣ ಅದರ ಫಲ ಸಿಗುವಂಥದ್ದು. ಏನು ನೆಲದಲ್ಲಿ ಕೂತ್ಕೊಂಡು ಮಂತ್ರ ಪಠನೆ ಮಾಡಬೇಡಿ. ಹಾಗೆಯೇ ಗುರುವಿಗೆ ನಮನ, ನಮ್ಮ ಸಂಪ್ರದಾಯದ ಗುರುವಿಗೆ ದೇವರ ಸ್ಥಾನವನ್ನು ನೀಡಲಾಗುವಂಥದ್ದು. ಇವರನ್ನು ಪೂಜನೀಯ ಭಾವದಿಂದ ನೋಡಲಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ನಿಂತ್ಕೊಂಡು ಗುರುವಿಗೆ ನಮಸ್ಕಾರ ಮಾಡಬಾರ್ದು. ಗುರುವಿಗೆ ನಮಸ್ಕಾರ ಮಾಡುವಾಗ ಯಾವಾಗಲೂ ಕುಳಿತುಕೊಂಡೇ ನಮಸ್ಕಾರವನ್ನು ಮಾಡಿದರೆ ಒಳ್ಳೆಯದು. ಯಾವ ವ್ಯಕ್ತಿ ನಿಂತುಕೊಂಡೇ ಗುರುವಿಗೆ ನಮಸ್ಕಾರವನ್ನು ಮಾಡುತ್ತಾನೋ ಅವನಿಗೆ ಗುರುವಿನ ಪೂರ್ಣ ಆಶೀರ್ವಾದ ಸಿಗುತ್ತೆ. ಹಾಗೆ ನೀರು ಕುಡಿಯುವುದು, ನಾವು ಊಟ ಮಾಡುವಾಗ ಹೇಗೆ ನಾವು ಕುಳಿತುಕೊಂಡು ಊಟ ಮಾಡಬೇಕು, ಹಾಗೆ ನೀರು ಕುಡಿಯುವಾಗ ಕೂಡ ನಾವು ಅದನ್ನು ಆ ಒಂದು ವಿಧಾನವನ್ನು ಫಾಲೋ ಮಾಡಬೇಕು. ಅಂದರೆ ಆಹಾರ ಸೇವನೆ ಮಾಡುವಾಗ ನಾವು ಹೇಗೆ ನಿಂತ್ಕೊಂಡು ಆಹಾರ ಸೇವನೆ ಮಾಡಬಾರ್ದು, ಹಾಗೆ ನಿಂತುಕೊಂಡೇ ಕೂಡ ನೀರನ್ನು ಕುಡಿಯಬಾರದು. ನೀರನ್ನು ಯಾವಾಗಲೂ ಕುಳಿತುಕೊಂಡೇ ಕುಡಿಬೇಕು. ಆಯುರ್ವೇದದ ಪ್ರಕಾರ ನಿಂತುಕೊಂಡೇ ನೀರನ್ನು ಕುಡಿಯುವುದರಿಂದ ಚಿಕ್ಕ ವಯಸ್ಸಿನಲ್ಲೇ ಮಂಡಿ ನೋವಿನಂಥ ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತೆ ಅಂತ ಆಯುರ್ವೇದ ಶಾಸ್ತ್ರದಲ್ಲೇ ಹೇಳಲಾಗಿದೆ. ನಾವು ಏನೇ ಎಲ್ಲ ಕೆಲಸಗಳನ್ನು ಮಾಡುವಾಗ ಆದಷ್ಟು ಒಂದು ರೀತಿ ರಿವಾಜು ಹಿಂದೂ ಸಂಪ್ರದಾಯದಲ್ಲಿ ಇದೆ ಅಂದರೆ ಪ್ರತಿಯೊಂದಕ್ಕೂ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ. ಅದಕ್ಕೆ ಅದನ್ನು ಶಾಸ್ತ್ರಗಳಲ್ಲಿ ಆಗಿರ್ಬೋದು ಅಥವಾ ಹಿರಿಯರು ಹೇಳುವಂಥದ್ದು ಆಗಿರ್ಬೋದು, ಅದರಲ್ಲಿ ಒಂದು ಕಾರಣ ಇರುವುದರಿಂದ ಅದು ಹಾಗೇ ಮುಂದುವರಿದು ಬರ್ತಾ ಇದೆ. ಈಗಲೂ ಅದು ಪ್ರಸ್ತುತ ಈಗಿನ ಒಂದು ಜನರು ಕೂಡ ಅದನ್ನು ಫಾಲೋ ಮಾಡುವಂಥದ್ದು ಅಥವಾ ನಂಬುವಂಥದ್ದು. ಖಂಡಿತವಾಗ್ಲೂ ಅದು ಮೂಢನಂಬಿಕೆ ಅಲ್ಲ. ಕೆಲವೊಂದು ವಿಷಯಗಳನ್ನು, ಇಂಥ ವಿಷಯಗಳಲ್ಲಿ ನಾವು ಮೂಢನಂಬಿಕೆ ಅನ್ನೋದನ್ನು ಬಳಸಲೇಬಾರದು. ಇದು ಸತ್ಯವಾದ ಮಾತು. ನಾನು ಏನು ಹೇಳಿದ್ದೇನೆ ಅದನ್ನು ಆದಷ್ಟು ಪಾಲಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.